ಈ ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ಭಾರತದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ಮೆಚ್ಚುವ ಒಂದು ತೀರ್ಮಾನವನ್ನು ಮಾಡಿ ಇಂಥ ಹೇಯ ಕೃತ್ಯವನ್ನ ಮಾಡ್ತಕ್ಕಂಥ ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಏನು ಇನ್ನೋಸೆಂಟನ್ನು ನಿಲ್ಲಿಸ್ಕೊಂಡು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುಡ್ಡ ಇಟ್ಟು ಹೊಡೆದು ಸಾಯಿಸಿರ್ತಕ್ಕಂಥ ಇದೊಂದು ಅನಾಮಧೇಯ ಕೃತ್ಯ. ಈಗಾಗಲೇ 2 ಗಾಡಿಗಳು ಕೂಡ ಬಂದಿದೆ. ಅವರವರ ಮನೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಮಾಡಿದ್ದಾರೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸತ್ಯ, ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಏಕತೆಗೆ, ಈ ದೇಶವನ್ನು ಎಲ್ಲ ಒಂದು ಕಡೆ ಏನೆಲ್ಲ ಅಸ್ಥಿರ ಮಾಡ್ಬೋದು ಅಂತ ಏನಾದ್ರು ಇದ್ದರೆ ಅದಕ್ಕೆ ತಕ್ಕ ಉತ್ತರವನ್ನು ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಇದೊಂದು ಯಾರು ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ಇದನ್ನು ಅರ್ಥ ಮಾಡಿಕೊಂಡು ನಡೀಲಿಲ್ಲ ಅಂದರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಇದಾಗಿದೆ. ಏನಿವತ್ತು ನಮ್ಮ ದೇಶದ ನಾಗರಿಕರನ್ನು, ಮುಗ್ಧರನ್ನು ಏನಿದು ಒಂದು ರೀತಿ ಕೊಲೆ ಅಂದರೂ ತಪ್ಪಾಗಲಾರ್ದು ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಉಗ್ರರಿಗೆ ನಾವು ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಅವ್ರ 2 ಕುಟುಂಬಗಳು ಕೂಡ ಅವರ ಸಂಪ್ರದಾಯದಂತೆ ಅವರ ಹಿಂದಿನ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಅವರಿಗೆ ವಿನಂತಿ ಮಾಡಿದ್ದೇವೆ. ಶಿವಮೊಗ್ಗಕ್ಕೆ ಅದು ಗಾಡಿ ರವಾನೆ ಆಗ್ತಾ ಇದೆ. ಇದು ನಮ್ಮ ಇದರೊಳಗೆ ಮತ್ತಿಕೆರೆಗೆ ಹೋಗ್ತಾ ಇದೆ. ಈ ಒಂದು ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಕೊಡಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ.